ಮುಸಲ್ಮಾನರ ಆಳ್ವಿಕೆ ಇತ್ತು, ಪದೇ ಪದೇ ದಾಳಿಗಳಾಗ್ತಾಯಿತ್ತು. ಆದರೆ ಶ್ರೀಕೃಷ್ಣ ದೇವರಾಯರು ಪಟ್ಟಕ್ಕೆ ಬಂದ ನಂತರ ಇವರನ್ನು ಎಲ್ಲನೂ ಕೂಡ ಬಗ್ಗು ಬಡಿದ್ರು. ಇವರು ಯಾರೂ ಕೂಡ ವಿಜಯನಗರದ ಕಡೆ ತಲೆಯನ್ನು ಹಾಕಿ ಮಲಗದೇ ಇರೋ ರೀತಿಯಲ್ಲಿ ಶ್ರೀಕೃಷ್ಣ ದೇವರಾಯರು ಮಾಡಿದ್ರು. ಹರಿಹರ ಬುಕ್ಕರು ವಿಜಯನಗರದ ಸ್ಥಾಪನೆ ಮಾಡಬೇಕು ಅಂತ ಶುರುವಾದಾಗ ಇಲ್ಲಿ ಶಾಹಿ ಸಾಮ್ರಾಜ್ಯಗಳಿದ್ವು. ವಿಜಯಪುರ, ಬೀದರ್, ಗೋಲ್ಕೊಂಡಗಳಲ್ಲಿ ತುಂಬ ಪ್ರಭಾವಿಗಳಾಗಿದ್ದರು ಅವರು. ಅವರ ಉಪಟಳ ಎಲ್ಲೇ ಮೀರಿತ್ತು. ವಿಜಯನಗರದ ವೈಭವ ದಶ ದಿಕ್ಕುಗಳಲ್ಲಿ ಹರಡಿತು ಅಂತಿದ್ದು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ 1529ರವರೆಗೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ದಶ ದಿಕ್ಕುಗಳಿಗೆ ಹಬ್ಬಿತು. ಆ ಕೃಷ್ಣದೇವರಾಯರ ಕಾಲದ ಆ ರಾಜ ವೈಭವ ನಾವು ಇತಿಹಾಸದಲ್ಲಿ ನೋಡ್ಬೋದು. ಕೃಷ್ಣದೇವರಾಯ ಒಬ್ಬ ವೀರ ಶೂರ ಹೇಗೋ ಅದೇ ರೀತಿ ತಿಮ್ಮರಸನು ಕೂಡ ಒಬ್ಬ ನಿಷ್ಠಾವಂತ ಸೈನ್ಯಾಧಿಕಾರಿಯಾಗಿದ್ದರು. ಇಬ್ಬರು ಮುಸಲ್ಮಾನ್ ಸೇನಾಧಿಕಾರಿಗಳು ಕೂಡ ಇರ್ತಾರೆ. ಆ ಇಬ್ಬರು ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಇಬ್ಬರು ಮುಸಲ್ಮಾನ್ ಸೈನಿಕರು ತಾಳಿಕೋಟೆ ಯುದ್ಧದಲ್ಲಿ ಅಳಿಯ ರಾಮರಾಯನಿಗೆ ಮೋಸ ಮಾಡ್ತಾರೆ. ಹೌದು ವೀಕ್ಷಕರೇ, ಅಳಿಯ ನಮ್ಮ ವಿಜಯನಗರದ ಪತನ ಆಗೋದಕ್ಕೆ ಕಾರಣವೂ ಕೂಡ ಇಬ್ಬರು ಮುಸ್ಲಿಂ ಸೇನಾಧಿಕಾರಿಗಳು. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆ ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು ಶ್ರೀಕೃಷ್ಣ ದೇವರಾಯರು ಮತ್ತು ವಿಜಯನಗರದ ಆ ವೈಭವ, ಮುತ್ತು ರತ್ನಗಳನ್ನು ಸೇರಲ್ಲಿ ಹಳಿದು ಕೊಡ್ತಾಯಿದ್ರು ಅನ್ನೋ ಒಂದು ಇತಿಹಾಸ ನಮ್ಗೆ ನೆನಪಾಗುತ್ತೆ. ವಿಜಯನಗರ ಸಾಮ್ರಾಜ್ಯ ಅಂದರೆ ಬರೀ ಇಷ್ಟೇನಾ? ನಾವು ಮೇಲ್ನೋಟಕ್ಕೆ ಅಷ್ಟನ್ನೇ ತಿಳ್ಕೊಂಡಿರ್ತೀವಿ. ಈ ವಿಜಯನಗರದ ಹುಟ್ಟು, ಇದರ ಅವನತಿ ಒಂಚೂರು ಹೇಳಬೇಕು ಅಂತ ಅನ್ನಿಸ್ತು. ಆ ಕಾರಣಕ್ಕೆ ಇವತ್ತು ನಿಮ್ಮ ಜೊತೆ ವಿಚಾರನ ಹಂಚ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಹರಿಹರ ಬುಕ್ಕರಿಂದ ಶುರುವಾದ ವಿಜಯನಗರ ಸಾಮ್ರಾಜ್ಯ ಸುಮಾರು 200 ವರ್ಷಗಳ ಕಾಲ ವೈಭವಪೂರಿತವಾಗಿ ಕರುನಾಡ ಸಾಮ್ರಾಜ್ಯನ ಕಟ್ಟಿದ್ದು ವಿಜಯನಗರದ ಅರಸರು ಹೊಯ್ಸಳರ ನಂತರ. ಹೊಯ್ಸಳ ಸಾಮ್ರಾಜ್ಯ ವಿಜಯನಗರದ ಸಾಮ್ರಾಜ್ಯದ ಜೊತೆ ವಿಲೀನ ಆಯಿತು. ಹಕ್ಕಬುಕ್ಕರು ವಿದ್ಯಾರಣ್ಯರ ಪ್ರೇರಣೆಯ ಮೇರೆಗೆ ವಿಜಯನಗರ ಸಾಮ್ರಾಜ್ಯನ ಕಟ್ಟಿದ್ರು. ವಿಜಯನಗರ ಸಾಮ್ರಾಜ್ಯನ ಹರಿಹರ ಬುಕ್ಕರು ನಾನು ಹೇಳದಷ್ಟು ಸುಲಭನಾಗಿ, ನೀವು ಕೇಳಿದಷ್ಟು ಸುಲಭನಾಗಿ ಸಾಮ್ರಾಜ್ಯ ಸ್ಥಾಪನೆ ಆಯಿತಾ? ಖಂಡಿತ ಇಲ್ಲ, ಖಂಡಿತ ಹಂಗಾಗಲಿಲ್ಲ. ಹರಿಹರ ಬುಕ್ಕರು ವಿಜಯನಗರದ ಸ್ಥಾಪನೆ ಮಾಡಬೇಕು ಅಂತ ಶುರುವಾದಾಗ ಇಲ್ಲಿ ಶಾಹಿ ಸಾಮ್ರಾಜ್ಯಗಳಿದ್ವು. ವಿಜಯಪುರ, ಬೀದರ್, ಗೋಲ್ಕೊಂಡಗಳಲ್ಲಿ ತುಂಬ ಪ್ರಭಾವಿಗಳಾಗಿದ್ದರು ಅವರು. ಅವರ ಉಪಟಳ ಎಲ್ಲೇ ಮೀರಿತ್ತು. ಅಷ್ಟೇ ಅಲ್ಲದಿರ ನಮ್ಮಲ್ಲೇ ಬಡ್ದಾಡ್ಕೊಳ್ಳುವಂಥ ಸಾಕಷ್ಟು ಸಣ್ಣ ಸಣ್ಣ ರಾಜರುಗಳು, ಪಾಳ್ಯಗಾರರಿದ್ದರು. ಅವರ ಮನಸ್ಥಿತಿ ಹೇಗಿತ್ತು ಅಂದರೆ, ಈ ಶಾಹಿಗಳಿಗೆ ಬೇಕಾದರೂ ಚಮಚಾಗಿರಿ ಮಾಡಿಬಿಡ್ತೀವಿ, ಆದರೆ ನಮ್ಮವ್ರನ್ನ ಬೆಳೆಯೋಕ್ಕೆ ಬಿಡೋದಿಲ್ಲ ಅನ್ನೋ ಮಟ್ಟದಲ್ಲಿ ಅವತ್ತಿನ ರಾಜಮನೆತನಗಳು, ಸಣ್ಣ ಸಣ್ಣ ಪುಟ್ಟ ಪಾಳ್ಯಗಾರರುಗಳು, ಜಮೀನ್ದಾರರುಗಳು, ಶ್ರೀಮಂತರುಗಳ ಮನಸ್ಥಿತಿ ಇತ್ತು. ಹರಿಹರ ಬುಕ್ಕರು ಇದನ್ನೆಲ್ಲನೂ ಕೂಡ ಸಂಭಾಳಿಸಬೇಕಾಗಿತ್ತು. ಇವರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಬೇಕಾಗಿತ್ತು. ವಿಶ್ವಾಸಕ್ಕೆ ಬರೋವಂಥವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರು. ಯಾರನ್ನು ಸದೆ ಬಡಿಬೇಕಾಗಿತ್ತೋ ಅಂಥವ್ರನ್ನ ಸದೆ ಬಡಿದು ತಮ್ಮ ತೆಕ್ಕೆಗೆ ತಗೊಂಡ್ರು. ಇವರ ನಂತರ ಸಾಕಷ್ಟು ಜನ ರಾಜ ಮಹಾರಾಜರುಗಳು ಬಂದರು. ವಿಜಯನಗರ ಸಾಮ್ರಾಜ್ಯನ ಒಂದಷ್ಟು ವಿಸ್ತಾರ ಮಾಡಿದ್ರು. ಆದರೆ ವಿಜಯನಗರದ ವೈಭವ ದಶ ದಿಕ್ಕುಗಳಲ್ಲಿ ಹರಡಿತು ಅಂತಿದ್ದು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ 1529ರವರೆಗೆ ಏನು ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ಇತ್ತಲ್ಲ, 1529ರವರೆಗೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ದಶ ದಿಕ್ಕುಗಳಿಗೆ ಹಬ್ಬಿತು. ಆ ಕೃಷ್ಣದೇವರಾಯರ ಕಾಲದ ಆ ರಾಜ ವೈಭವ ನಾವು ಇತಿಹಾಸದಲ್ಲಿ ನೋಡ್ಬೋದು. ಪ್ರಪಂಚದ ಬೇರೆ ಬೇರೆ ದೇಶಗಳ ಪ್ರವಾಸಿಗರು, ರಾಜಮನೆತನಗಳು ಒಂದು ಸಲ ಹಂಪಿನ ನೋಡಬೇಕು,
ಅಂತ ಹೇಳ್ತಿದ್ರು ಅಂತ ಹೇಳಿ ಕೆಲವು ವಿಜಯನಗರಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗರು ವಿದೇಶಿ ಪ್ರವಾಸಿಗರು ತಮ್ಮ ಪುಸ್ತಕಗಳಲ್ಲಿ ದಾಖಲೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಅಂದರೆ ನೀವು ಯೋಚನೆ ಮಾಡಿ, ಈ ಒಂದು ಕರುನಾಡ ಸಾಮ್ರಾಜ್ಯ ಯಾವ ಮಟ್ಟಕ್ಕೆ ಕೃಷ್ಣದೇವರಾಯರ ಕಾಲದಲ್ಲಿ ವೈಭವಪೂರಿತವಾಗಿತ್ತು, ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ನೀವು ಯೋಚನೆ ಮಾಡಿ. ಕೃಷ್ಣದೇವರಾಯರಿಗೆ ನಮ್ಮ ಮೈಸೂರು ಸಂಸ್ಥಾನವೂ ಸೇರಿಕೊಂಡು ಸರಿಸುಮಾರು 200 ಜನ ಸಾಮಂತ ರಾಜರುಗಳನ್ನ ಇಟ್ಕೊಂಡಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಹೌದು, ಮತ್ತು ಕೃಷ್ಣದೇವರಾಯರ ಸೇನೆಯ ಸಂಖ್ಯೆ ಇದೆಯಲ್ವಾ, ಸುಮಾರು 12 ಲಕ್ಷ ಸೇನೆ, 12 ಲಕ್ಷದಷ್ಟು ಸೈನಿಕರು ಕೃಷ್ಣದೇವರಾಯರ ಹತ್ರ ಇದ್ದರು ಅಂತ ಇತಿಹಾಸ ಹೇಳುತ್ತೆ. ಹಂಗಾದರೆ ಯೋಚನೆ ಮಾಡಿ, ಇವತ್ತಿನ ನಮ್ಮ ಭಾರತದ ಸೇನೆಯ ಒಟ್ಟು ಬಲ 14 ಲಕ್ಷ. ಯೋಚನೆ ಮಾಡಿ ವೀಕ್ಷಕರೇ, ಇವತ್ತು ಇಡೀ ಭಾರತದ ಸೇನೆಯ ಬಲ 14 ಲಕ್ಷ. ಆ ಕಾಲದಲ್ಲಿ ಕೇವಲ ಶ್ರೀಕೃಷ್ಣದೇವರಾಯರ ಸೇನೆಯ ಬಲ 12 ಲಕ್ಷ ಇತ್ತು ಅಂತ ಹೇಳ್ತಾರೆ. ಅಂದರೆ ಆ ರಾಜಮನೆತನ, ಆ ರಾಜ್ಯ ಎಷ್ಟು ಸಂಪದ್ಭರಿತವಾಗಿರಬಾರ್ದು ಮತ್ತು ಆ ಸೇನೆಯ ಬಲ ಎಷ್ಟಿರಬಾರ್ದಾಗಿತ್ತು ನೀವು ಯೋಚನೆ ಮಾಡಿ. ನಿಮ್ಗೊಂದು ಅನ್ನಿಸ್ಬೋದು, ಒಂದು ರಾಜ 12 ಲಕ್ಷ ಸೈನಿಕರನ್ನ ಇಟ್ಕೊಂಡು ಹೆಂಗಪ್ಪ ಸಂಭಾಳಿಸ್ತಿದ್ದ, ಅವರಿಗೆ ಹೆಂಗೆ ಸಂಬಳಗಳನ್ನ ಕೊಡ್ತಾಯಿದ್ದ ಅಂತ ಹೇಳ್ಬಿಟ್ಟು. ಆದರೆ ನೋಡಿ, ಶ್ರೀಕೃಷ್ಣ ದೇವರಾಯರು ತುಂಬ ಅಚ್ಚುಕಟ್ಟಾಗಿ ತನ್ನ ಸೇನೆಯನ್ನು ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಣೆ ಮಾಡಿಟ್ಟಿದ್ರು. ಹೇಗೆ ಅಂದರೆ, ನಾನು ಹೇಳಿದ್ನಲ್ವ ಈಗ, 200 ಜನ ಸಾಮಂತ ದೊರೆಗಳು, ರಾಜ ಮನೆತನಗಳು ಶ್ರೀಕೃಷ್ಣ ದೇವರಾಯರ ಅಡಿನಲ್ಲಿದ್ದವು, ಅಂದರೆ ಇವರ ಸಂಸ್ಥಾನಕ್ಕೆ ಸೇರ್ಕೊಂಡಿದ್ದವು. ಅಂದರೆ ಶ್ರೀಕೃಷ್ಣ ದೇವರಾಯರು ತುಂಬ ವ್ಯವಸ್ಥಿತವಾಗಿ ತನ್ನ ಸೇನೆಯನ್ನು ವಿಭಾಗ ಮಾಡಿದರು. ಹೆಂಗೆ ವಿಭಾಗ ಮಾಡಿದರು ಅಂದರೆ, ಯಾರು ಶ್ರೀಕೃಷ್ಣ ದೇವರಾಯರಿಗೆ ಸಾಮಂತರಾಗಿದ್ದರು ಆ ರಾಜರು, ಆ ಪಾಳೆಯಗಾರಗಳಿಗೆ ಸಣ್ಣ ಸಣ್ಣ ತುಕಡಿಗಳನ್ನ ಇಟ್ಕೊಳ್ಳೋದಕ್ಕೆ, ಅವರಿಗೆ ತರಬೇತಿ ಕೊಡೋದಕ್ಕೆ ಅವರವರಿಗೆ ಜವಾಬ್ದಾರಿಗಳನ್ನ ವಹಿಸಿದರು. ಹೌದು ವೀಕ್ಷಕರೇ, ನೀವು ಹೇಳ್ಬೋದು ಈಗ, ಹಂಗಾದ್ರೆ ಕೃಷ್ಣದೇವರಾಯನ ಕೊಡುಗೆ ಏನಿದ್ರಲ್ಲಿ, ಯಾರ್ಯಾರ್ದೋ ಸೇನನ್ನು ಇವ್ರಿಗೆ ಲೆಕ್ಕ ಕೇಳಿಬಿಟ್ರೆ ನೀವು ಅಂತ. ಹಂಗೇನಿಲ್ಲ. ಏನಕ್ಕೆ ಅಂದರೆ, ಶ್ರೀಕೃಷ್ಣ ದೇವರಾಯರು, ನಾನು ಹೇಳಿದ್ನಲ್ವ, ಏನು ತನ್ನ ಸಾಮಂತ ರಾಜರುಗಳಿಗೆ ಸೇನೆನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯುದ್ಧಕ್ಕೆ ಸಜ್ಜುಗೊಳಿಸಿ ಯಾವಾಗಲೂ ಕೂಡ ಸಜ್ಜಾಗಿ ಇಟ್ಟಿರಬೇಕಾಗಿತ್ತು. ಅದಕ್ಕೆ ಕೃಷ್ಣದೇವರಾಯರು ಮಾಡಿದ್ದ ವ್ಯವಸ್ಥೆ ಏನು ಅಂದರೆ, ಯಾವ ಸಾಮಂತ ರಾಜರು ತಮಗೆ ಬರ್ತಿದ್ದಂಥ ತೆರಿಗೆಯ ಹಣದಲ್ಲಿ ಒಂದಷ್ಟು ಹಣವನ್ನು ಆ ಸಾಮಂತ ರಾಜರಿಗೇನೆ ಶ್ರೀಕೃಷ್ಣ ದೇವರಾಯರು ಬಿಟ್ಟುಕೊಡ್ತಿದ್ರು. ಏನಕ್ಕೆ ಅಂದರೆ, ಈ ಸೇನೆಯನ್ನು ನಿಭಾಯಿಸಲಿಕ್ಕೆ, ಆ ಸೇನೆಗೆ ಸಂಬಳ ಕೊಡಲಿಕ್ಕೆ, ಆ ಸೈನಿಕರ ಸಂಬಳಕ್ಕೆ ಮತ್ತು ಅವರು ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದಕ್ಕೆ ತಮಗೆ ಏನು ಕಪ್ಪ ಕಾಣಿಕೆ ರೂಪದಲ್ಲಿ ಟ್ಯಾಕ್ಸ್ ಕೊಡ್ತಿದ್ರಲ್ಲ ವರ್ಷಕ್ಕೊಂದ್ಸಲಿ ಸಾಮಂತ ರಾಜರುಗಳು, ಆ ತೆರಿಗೆಯ ಹಣದಲ್ಲಿ ಒಂದಷ್ಟು ದುಡ್ಡನ್ನು ಅವರಿಗೆ ಆ ಸೇನೆಯ ವೆಚ್ಚಕ್ಕೋಸ್ಕರ ಕೊಡ್ತಿದ್ರು. ಈ ಸೇನೆಯನ್ನು ಸಿದ್ಧ ಸೇನೆ ಅಂತ ಕರಿತಾಯಿದ್ರು ಅವರು. ಸಿದ್ಧ ಸೇನೆ ಅಂದರೆ ಏನು? ಮಹಾರಾಜರು ಅಂದರೆ ಶ್ರೀಕೃಷ್ಣ ದೇವರಾಯರು ಯುದ್ಧಕ್ಕೆ ಹೊರಟರು ಅಂದರೆ ಈ ಸೇನೆ ಒಟ್ಟುಗೂಡಿ ಬರ್ತಾಯಿತ್ತು. ಹೌದು, ಈ ಸೇನೆ ಒಟ್ಟುಗೂಡಿ ಬರ್ತಾಯಿತ್ತು. ಈ ರೀತಿಯಲ್ಲಿ ತನ್ನ ಸೇನೆಯನ್ನು ಯಾವಾಗಲೂ ಕೂಡ ಸಜ್ಜು ಮಾಡಿ ಇಡ್ತಾಯಿದ್ರು. ಅದರ ಜೊತೆಯಲ್ಲಿ ಕೃಷ್ಣದೇವರಾಯರ ಮಂತ್ರಿ ತಿಮ್ಮರಸುದು ತುಂಬ ದೊಡ್ಡ ಪಾತ್ರ ಇದರಲ್ಲಿ. ಕೃಷ್ಣದೇವರಾಯ ಒಬ್ಬ ವೀರ ಶೂರ ಹೇಗೋ, ಅದೇ ರೀತಿ ತಿಮ್ಮರಸನು ಕೂಡ ಒಬ್ಬ ನಿಷ್ಠಾವಂತ ಸೈನ್ಯಾಧಿಕಾರಿಯಾಗಿದ್ದರು. ಹೌದು, ವಿಜಯನಗರಕ್ಕೆ ಮತ್ತು ಶ್ರೀಕೃಷ್ಣ ದೇವರಾಯರಿಗೆ ತುಂಬ ನಿಷ್ಠೆನ ತೋರ್ತಕ್ಕಂತಹ ಒಬ್ಬ ನಿಷ್ಠಾವಂತ, ಬುದ್ಧಿವಂತ, ಯುದ್ಧ ನೀತಿನ ಅರ್ಥ ಮಾಡ್ಕೊಂಡಿದ್ದಂಥ ತಿಮ್ಮರಸು ಮಂತ್ರಿ. ಅವರ ಕೊಡುಗೆನೂ ಕೂಡ ವಿಜಯನಗರಕ್ಕೆ ತುಂಬ ಅಪಾರವಾಗಿದೆ. ಮತ್ತು ನೋಡಿ, ವಿಜಯನಗರದ ಸಾಮ್ರಾಜ್ಯ ಇದೆಯಲ್ವಾ, ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ವಿಜಯನಗರ ಎಲ್ಲಿವರೆಗೂ ಹಬ್ತು ಅಂದರೆ, ಯಾಕೆಂದರೆ ವಿಜಯನಗರದ ಅಕ್ಕಪಕ್ಕ ಬಿಜಾಪುರ, ಗೋಲ್ಕೊಂಡ ಈ ಭಾಗಗಳಲ್ಲಿ ಶಾಹಿ ಸುಲ್ತಾನರಿದ್ದರು. ಹೌದು, ಮುಸಲ್ಮಾನರ ಆಳ್ವಿಕೆ ಇತ್ತು, ಪದೇ ಪದೇ ದಾಳಿಗಳಾಗ್ತಾಯಿತ್ತು. ಆದರೆ ಶ್ರೀಕೃಷ್ಣ ದೇವರಾಯರು ಪಟ್ಟಕ್ಕೆ ಬಂದ ನಂತರ ಇವರನ್ನು ಎಲ್ಲನೂ ಕೂಡ ಬಗ್ಗುಬಡಿದ್ರು. ಇವರು ಯಾರೂ ಕೂಡ ವಿಜಯನಗರದ ಕಡೆ ತಲೆಯನ್ನು ಹಾಕಿ ಮಲಗದೇ ಇರೋ ರೀತಿಯಲ್ಲಿ ಶ್ರೀಕೃಷ್ಣ ದೇವರಾಯರು ಮಾಡಿದ್ರು. ಶ್ರೀಕೃಷ್ಣ ದೇವರಾಯರು ಎಲ್ಲಿ ಒರಿಸ್ಸಾ ಗೆದ್ದರು. ಹೌದು, ಒರಿಸ್ಸಾಯಿಂದ ಬಂಗಾಳದವರೆಗೂ ವಿಜಯನಗರ ಸಾಮ್ರಾಜ್ಯ ಇತ್ತು. ಹೌದು ವೀಕ್ಷಕರೇ, ಬಂಗಾಳದವರೆಗೂ ವಿಜಯನಗರ ಸಾಮ್ರಾಜ್ಯ ಇತ್ತು.
ತುಂಗಭದ್ರೆಯಿಂದ ಕಾವೇರಿಯವರೆಗೂ ಅಕ್ಕಬುಕ್ಕರ ಕಾಲದಲ್ಲಿ ಆನಂತಬಂಧ ಮಹಾರಾಜರು ತುಂಗಭದ್ರೆಯಿಂದ ಕಾವೇರಿಯವರೆಗೂ ತಮ್ಮ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದರು. ಆದರೆ ಶ್ರೀಕೃಷ್ಣ ದೇವರಾಯರು ಬಂಗಾಳದವರೆಗೂ ಇದನ್ನು ವಿಸ್ತರಣೆ ಮಾಡಿದ್ರು. ನಿಮಗೆ ಒಂದು ವಿಚಾರ ಗೊತ್ತಿದೆಯೋ ಗೊತ್ತಿಲ್ವೋ, ಶ್ರೀಕೃಷ್ಣ ದೇವರಾಯರು ಆಳ್ವಿಕೆನ ಮಾಡಿದ್ದು ಕೇವಲ 21 ವರ್ಷ. ಹೌದು ವೀಕ್ಷಕರು, ಕೇವಲ 21 ವರ್ಷ. ಆದರೆ ಸರಿಸುಮಾರು 15-16 ವರ್ಷ ಶ್ರೀಕೃಷ್ಣ ದೇವರಾಯರು ಬರೀ ಯುದ್ಧ ಭೂಮಿನಲ್ಲೇ ಕಳೆದುಬಿಟ್ರು ಅವ್ರ ಜೀವನನ. ಹೌದು, ಯುದ್ಧ ಭೂಮಿನಲ್ಲೇ ಕಳೆದ್ರು. ಅವರ ಮಂತ್ರಿ ತಿಮ್ಮರಸು ಹೇಳ್ತಾರೆ ಒಂದು ಸಲ, ಏನಂದರೆ, ಮಹಾಸ್ವಾಮಿ 15 ವರ್ಷ ಆಯಿತು ನಾವು ಯುದ್ಧ ಭೂಮಿನಲ್ಲಿ ಬಂದು ವಾಪಸ್ ಹೋಗೋಣ ಅಂತ. ಆಗನ್ಸುತ್ತೆ ಅವರಿಗೆ 15 ವರ್ಷ ಕಳೆದೋಯ್ತಾ ಅಂತ. ಯೋಚನೆ ಮಾಡಿ, ನಾವೆಲ್ಲಾದರೂ ಒಂದು 10 ದಿವಸನೋ 15 ದಿವಸನೋ ಟೂರ್ ಹೋಗ್ಬಿಟ್ರೆ ಅಯ್ಯೋ ವಾಪಸ್ ಹೋಗೋಣಪ್ಪ ಅನಿಸ್ಬಿಡುತ್ತೆ. ಆದರೆ ಶ್ರೀಕೃಷ್ಣ ದೇವರಾಯರು ಸತತವಾಗಿ 15 ವರ್ಷ ಯುದ್ಧ ಭೂಮಿಯಲ್ಲಿ ಕಳೆದಿದ್ದಾರೆ. ಅಂದರೆ ಯೋಚನೆ ಮಾಡಿ, ಆ ವ್ಯಕ್ತಿಯ ಆ ಸಾಮ್ರಾಜ್ಯ ವಿಸ್ತರಣೆಯ ಒಂದು ಪರಿಕಲ್ಪನೆ ಹೇಗಿತ್ತು ಅಂತ. ಹೌದು, ಅವ್ರದ್ದು ಒಂದೇ ಇದ್ದಿದ್ದು, ಇಡೀ ಭೂಮಂಡಲನ ವಿಜಯನಗರದ ಕೆಳಗಡೆ ತರಬೇಕು, ವಿಜಯನಗರ ಸಾಮ್ರಾಜ್ಯದ ಕೆಳಗಡೆ ತರಬೇಕು ಅಂತ. ಅದ್ರ ಪ್ರಯತ್ನ ಮಾಡಿದ್ರು ಅವರು ಬದುಕಿರೋ ಅಷ್ಟು ದಿವಸ ಅವರು ಮಾಡಿದ ಅಷ್ಟು ಯುದ್ಧಗಳು ಹೆಚ್ಚು ಕಮ್ಮಿ 40 ಯುದ್ಧಗಳನ್ನು ಮಾಡಿದ್ದಾರೆ. 40 ಯುದ್ಧಗಳನ್ನು ಗೆದ್ದಿದ್ದಾರೆ. ಅವ್ರು ಯಾವುದರಲ್ಲೂ ಸೋತೇ ಇಲ್ಲ. ಹೌದು ವೀಕ್ಷಕರೇ, ಸೋತೇ ಇಲ್ಲ. ಆದರೆ ದುರದೃಷ್ಟವಶ ಆ ನಂತರ ಶ್ರೀಕೃಷ್ಣ ದೇವರಾಯರ ಕಾಲಾನಂತರ ವಿಜಯನಗರ ಸಾಮ್ರಾಜ್ಯ ಹಳಿಯ ರಾಮರಾಯರ ಕೈಗೆ ಬಂತು. ಹಳಿಯ ರಾಮರಾಯರು ಕೂಡ ಸಾಕಷ್ಟು ವರ್ಷ ಆಳ್ವಿಕೆನ ಮಾಡಿದ್ರು. ಹಳಿಯ ರಾಮರಾಯನು ಕೂಡ ಶ್ರೀಕೃಷ್ಣ ದೇವರಾಯರ ಥರನೇ ತುಂಬ ಪರಾಕ್ರಮಿ, ಯುದ್ಧ ನೀತಿಗಳು ಗೊತ್ತಿತ್ತು. ಇಷ್ಟಿದ್ರೂ ಕೂಡ ತಾಳಿಕೋಟೆ ಕದನದಲ್ಲಿ ಅವರು ಸೋಲ್ಬೇಕಾಗತ್ತೆ. ಹೌದು, ತಾಳಿಕೋಟೆ ಕದನ ತುಂಬ ಭೀಕರವಾಗಿ ನಡೆಯುತ್ತೆ. ತಾಳಿಕೋಟೆ ಕದನದಲ್ಲಿ ಸಾಯಿ ಸುಲ್ತಾನರು 5 ಜನ ಸಾಯಿ ಸುಲ್ತಾನರು, ಬಿಜಾಪುರ, ಗೋಲ್ಕೊಂಡ, ಬೀದರ್ರು, ಇವರೆಲ್ಲ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ನಮ್ಮ ಹಳಿಯ ರಾಮರಾಯರ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ರಾಮರಾಯರು ಧರ್ಮಾತೀತವಾಗಿ ಮುಸಲ್ಮಾನರನ್ನು ಕೂಡ ತನ್ನ ಸೇನೆಯಲ್ಲಿ ಇಟ್ಕೊಂಡಿರ್ತಾರೆ. ಇಬ್ಬರು ಮುಸಲ್ಮಾನ್ ಸೇನಾಧಿಕಾರಿಗಳು ಕೂಡ ಇರ್ತಾರೆ. ಆ ಇಬ್ಬರು ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಇಬ್ಬರು ಮುಸಲ್ಮಾನ್ ಸೈನಿಕರು ತಾಳಿಕೋಟೆ ಯುದ್ಧದಲ್ಲಿ ಹಳಿಯ ರಾಮರಾಯನಿಗೆ ಮೋಸ ಮಾಡ್ತಾರೆ. ಹೌದು ವೀಕ್ಷಕರೇ, ಹಳಿಯ ನಮ್ಮ ವಿಜಯನಗರದ ಪತನ ಆಗೋದಕ್ಕೆ ಕಾರಣವೂ ಕೂಡ ಇಬ್ಬರು ಮುಸ್ಲಿಂ ಸೇನಾಧಿಕಾರಿಗಳು. ಹೌದು, ರಾಮರಾಯರು 2 ಸೇನೆಯ ತುಕಡಿಯ ಜವಾಬ್ದಾರಿನ ಈ ಇಬ್ಬರು ಮುಸ್ಲಿಂ ಸೇನಾಧಿಕಾರಿಗಳಿಗೆ ವಹಿಸಿರ್ತಾರೆ. ಆದರೆ ಯುದ್ಧದ ಕೊನೆಯಲ್ಲಿ ಈ ಮುಸಲ್ಮಾನ್ ಸೇನಾಧಿಕಾರಿಗಳು ಸಾಯಿ ಸುಲ್ತಾನರ ಪರ ನಿಲ್ತಾರೆ. ಯಾವ 2 ತುಕಡಿಗಳು ಇವರ ಏನು ಈ ಮೇಲ್ವಿಚಾರಣೆಯಲ್ಲಿ ಇತ್ತು, ಈ 2 ಮುಸಲ್ಮಾನ್ ಸೇನಾಧಿಕಾರಿಗಳ ಸುಪರ್ದಿನಲ್ಲಿತ್ತು, ಈ 2 ಪಡೆಗಳು ಉಲ್ಟಾ ನಮ್ಮವ್ರ ಮೇಲೇ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದು, ಏನಕ್ಕೆ ಅಂದರೆ ಇವರಿಬ್ಬರೂ ಕೂಡ ಸಾಯಿ ಸುಲ್ತಾನರ ಪರ ನಿಂತು ಬಿಡ್ತಾರೆ. ಇನ್ನೇನು ಯುದ್ಧ ಗೆಲ್ತಾ ಇದ್ದೀವಿ, ವಿಜಯನಗರ ಯುದ್ಧ ಗೆಲ್ತಿದೆ ಅನ್ನೋ ಟೈಮಲ್ಲಿ ಧರ್ಮದ ಏನಂತಾರೆ ಅಫೀಮು ಆ ಇಬ್ಬರು ಸೇನಾಧಿಕಾರಿಗಳಿಗೆ ತುಂಬ್ತಾರೆ. ಆ ಕಡೆಯಿಂದ ಸಾಯಿ ಸುಲ್ತಾನರು ತನಗೆ ಅನ್ನ ಕೊಟ್ಟಿದ್ದ ದಣಿ ಅನ್ನೋ ಒಂದು ನಿಯತ್ತು ಕೂಡ ಇಲ್ದಿರ ತಾಳಿಕೋಟೆ ಕದನದಲ್ಲಿ ರಾಮರಾಯರ ವಿರುದ್ಧ ಈ ಇಬ್ಬರೂ ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮವರನ್ನೇ ಬಡಿಯೋಕ್ಕೆ ಶುರು ಮಾಡ್ತಾರೆ. ರಾಮರಾಯರ ಸೇನೆಗೆ ಗೊತ್ತೇ ಆಗೋದಿಲ್ಲ ಏನಾಗ್ತಿದೆ ಇಲ್ಲಿ ಅಂತ, ಯಾರು ನಮ್ಮವರು ಯಾರು ಶತ್ರು ಸೇನೆ ಅನ್ನೋದೇ ಗೊತ್ತಾಗೋದಿಲ್ಲ, ಕಂಗಾಲಾಗ್ತಾರೆ. ಕೊನೆಗೆ ರಾಮರಾಯರ ಅತಿಯಾದ ವಿಶ್ವಾಸ, ಏಕೆಂದರೆ ರಾಮರಾಜಿಗೆ ಸಾಕಷ್ಟು ವಯಸ್ಸಾಗಿರುತ್ತೆ. ಹೌದು, ಹೆಚ್ಚು ಕಮ್ಮಿ 80 ವರ್ಷ ಆಗಿರುತ್ತೆ, 80-85 ವರ್ಷ. ಆ ವಯಸ್ಸಿನಲ್ಲೂ ಕೂಡ ಯುದ್ಧ ಭೂಮಿನಲ್ಲಿ ತಾನು ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಅತಿಯಾದ ಆತ್ಮವಿಶ್ವಾಸ, ನಾವು ಗೆಲ್ತೀವಿ ಅನ್ನೋ ಒಂದು ಅತಿಯಾದ ವಿಶ್ವಾಸದಿಂದ ಮತ್ತು ಈ ದ್ರೋಹದಿಂದ ರಾಮರಾಯರ ತಲೆನ ಕಡಿತಾರೆ ಅಂತ ಕೆಲವು ಉಲ್ಲೇಖಗಳಿದೆ. ಟೋಟಲಾಗಿ ರಾಮರಾಯರು ಅದರಲ್ಲಿ ಮೃತಪಡ್ತಾರೆ, ವೀರಮರಣನ ಹಪ್ತಾರೆ ಅವರು. ಇದಾದ ಮೇಲೆ ಏನು ಮಾಡ್ತಾರೆ, ರಾಮರಾಯರ ತಮ್ಮ ಯುದ್ಧಭೂಮಿಯಿಂದ ವಾಪಸ್ ಬರ್ತಾರೆ ಹಂಪಿಗೆ ಬಂದು ಇತಿಹಾಸ ಹೇಳೋ ಪ್ರಕಾರ 1500 ಆನೆಗಳ ಮೇಲೆ ಸಂಪತ್ತನ್ನು ತಗೊಂಡು ರಾಮರಾಯರ ತಮ್ಮ
ಪೆನುಗೊಂಡಕ್ಕೆ ಹೋದರು ಅನ್ನೋದು ಉಲ್ಲೇಖಗಳಿದೆ. ಅದಾದಮೇಲೆ ಶಾಹಿ ಸುಲ್ತಾನರು ಹಂಪಿಗೆ ಬರ್ತಾರೆ, ಹಂಪಿನಲ್ಲಿರೋ ಎಲ್ಲ ಸಂಪತ್ತನ್ನು ದೋಚ್ತಾರೆ. ಎಷ್ಟು ದಿವಸ ಸಂಪತ್ತನ್ನು ದೋಚ್ತಾರೆ ಅಂದರೆ ತಿಂಗಳಾನುಗಟ್ಟಲೆ ವಿಜಯನಗರದ ಸಂಪತ್ತನ್ನು ದೋಚ್ತಾರೆ. ಅಯೋಗ್ಯರು ಸಂಪತ್ತು ದೋಚಿದ ಅಷ್ಟೇ ಅಲ್ಲ, ಅಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ಕೂಡ ಧ್ವಂಸ ಮಾಡ್ತಾರೆ. ನಾವು ಇವತ್ತು ನೋಡ್ಬೋದು, ಹಾಳು ಹಂಪಿಗೆ ಹೋದರೆ ನಿಮಗೆ ಅವತ್ತು ಏನು ಈ ಮುಸಲ್ಮಾನ್ ದೊರೆಗಳು ಏನು ಮಾಡಿದ್ರಲ್ವ, ಆ ದಾಳಿ, ಆ ಭೀಕರವಾದ ದಾಳಿ ಹಂಪಿ ಮೇಲೆ, ಅದರ ಅವಶೇಷಗಳು ಇವತ್ತು ಕೂಡ ಇದೆ. ಹೌದು ವೀಕ್ಷಕರು, ಇವತ್ತು ಕೂಡ ಇದೆ, ನೋಡ್ಬೋದು ನಾವು. ಸಿಕ್ಕತ್ತೆ, ಇವತ್ತು ನೋಡ್ಲಿಕ್ಕೆ ಸಿಕ್ಕತ್ತೆ. ಒಂದೇ ಒಂದು ವಿರೂಪಾಕ್ಷನಾಥ ಸ್ವಾಮಿ ದೇವಸ್ಥಾನವನ್ನು ಒಂದು ಬಿಟ್ಟು ಮಿಕ್ಕ ಎಲ್ಲ ಹಂಪಿಯನ್ನು ಸರ್ವನಾಶ ಮಾಡಿ ಬೆಂಕಿ ಹಚ್ಚಿದ್ರು. ಹೌದು, ವಿಜಯನಗರ ಅವರು ಹಚ್ಚಿದ ಬೆಂಕಿಗೆ 6 ತಿಂಗಳ ಕಾಲ ಹರಿಯಿತು ಅಂತ ಹೇಳ್ಬಿಟ್ಟು ಇತಿಹಾಸಕಾರರು ಬರೀತಾರೆ. 6 ತಿಂಗಳು ಒಂದು ನಗರ ಹರಿಯಿತು ಅಂದರೆ ಯೋಚನೆ ಮಾಡಿ ಅದು ಎಷ್ಟು ದೊಡ್ಡದಾಗಿತ್ತು ಅಂತ. ಪ್ರಪಂಚದ 2ನೇ ಅತಿ ದೊಡ್ಡ ಜನಸಂಖ್ಯೆ ಇದ್ದ ಒಂದು ಸಾಮ್ರಾಜ್ಯ ಅದು ವಿಜಯನಗರ ಸಾಮ್ರಾಜ್ಯ. ಹೌದು ವೀಕ್ಷಕರೇ, ಅದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಪತನ ಆಯಿತು, ಹಂಪಿ ಬೆಂಕಿ ಹಚ್ಚಿದ್ರು. ಇಲ್ಲಿ ಒಂದು ದುರ್ದೈವದ ಸಂಗತಿ ಏನಂದರೆ, ಶತಮಾನಗಳ ಕಾಲ ಹಂಪಿ ಯಾರ ಕಣ್ಣಿಗೂ ಬೀಳಲೇ ಇಲ್ವ. ಹೌದು ವೀಕ್ಷಕರು, ಯಾರ ಕಣ್ಣಿಗೂ ಬೀಳಲೇ ಇಲ್ಲ ಹಂಪಿ ಹಾಳು ಕೊಂಪೆ ಆಗೋಯ್ತು. ಅದು ಎಷ್ಟರ ಮಟ್ಟಿಗೆ ಕೊಂಪೆ ಆಯಿತು ಅಂದರೆ, ಮತ್ತು ಅದು ದಶಕಗಳ ಕಾಲ ಯಾರೂ ಕಾಣಲಿಲ್ಲ. ಅಂದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಅದನ್ನು ಹುಡುಕಿ ಕೊಡೋದು ಅಂದರೆ ಏನು, ಒಬ್ಬ ಬ್ರಿಟಿಷ್ ಅಧಿಕಾರಿ ಏನನ್ನೋ ಸರ್ವೆ ಮಾಡೋಕ್ಕೆ ಹೋದಾಗ ಎಲ್ಲ ಮರ ಗಂಟೆ ಎಲ್ಲ ಕಾಡು ಬೆಳ್ಕೊಂಡಿದೆ, ಇದು ಏನೋ ಇರ್ದಿಯಲ್ಲ ಅಂತ ಅದನ್ನು ಹುತ್ತಕನನ್ನು ಮಾಡಿ ನೋಡೋಕೆ ಹೋದಾಗ ಇಲ್ಲೊಂದು ಊರಿದೆ ಅಂತ ಗೊತ್ತಾಯಿತು. ಅಲ್ಲಿವರೆಗೂ ಹಂಪಿ ಯಾರಿಗೂ ಗೊತ್ತೇ ಇಲ್ಲ ವೀಕ್ಷಕರೇ. ಇದು ದುರ್ದೈವ ನೋಡಿ ಇತಿಹಾಸದಲ್ಲಿ. ಹೌದು, ಒಬ್ಬ ಬ್ರಿಟಿಷ್ ಅಧಿಕಾರಿ, ಅದು ಯಾರ ಬ್ರಿಟಿಷ್ ಅಧಿಕಾರಿ ಹುಡುಕೊಟ್ನಲ್ಲ, ಅವ್ರಿಗೊಂದು ಟ್ಯಾಂಕ್ಸ್ ಟು ಬ್ರಿಟಿಷ್ ಅಧಿಕಾರಿ ಅಂತಲೇ ಹೇಳಬೇಕು ಇವತ್ತು. ಹೌದು, ಏನಕ್ಕೆ ಅಂದರೆ ಆ ಅಧಿಕಾರಿ ಕಣ್ಣಿಗೆ ಅದು ಬಿದ್ದಿಲ್ಲ, ಅವರು ಅದನ್ನು ತೆಗೆದಿಲ್ಲ ಅಂದಿದ್ರೆ ನಮಗೂ ಕೂಡ ಇವತ್ತು ಹಂಪಿಯ ಇತಿಹಾಸ ಖಂಡಿತ ಗೊತ್ತಾಗ್ತಿರ್ಲಿಲ್ಲ, ವಿಜಯನಗರದ ಇತಿಹಾಸ ಗೊತ್ತಾಗ್ತಿರ್ಲಿಲ್ಲ. ಆದರೆ ನೋಡಿ, ಒಂದು ಕರುನಾಡ ಸಾಮ್ರಾಜ್ಯ ವಿಜಯನಗರ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು 80 ವರ್ಷಗಳಾದ್ರೂ ಕೂಡ ಕರ್ನಾಟಕದಲ್ಲಿ ವಿಜಯನಗರದ ಒಂದೇ ಒಂದು ತಾಲೂಕಿಗೂ ಕೂಡ, ಒಂದು ತಾಲೂಕು ಕೇಂದ್ರಕ್ಕೂ ಕೂಡ ವಿಜಯನಗರದ ಹೆಸರಿಲ್ಲ. ನೋಡಿ ನಾವು ಎಷ್ಟು ನಿರ್ಭಾಗ್ಯರು ನಾವು. ಪುಣ್ಯ ಇವಾಗ ಇತ್ತೀಚೆಗೆ ಒಂದು 5-6 ವರ್ಷದ ಹಿಂದೆ ಈಗ ಒಂದು ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ. ಅದರಿಂದ ಸಾಕಷ್ಟು ರಾಜಕೀಯ ಕಾರಣಗಳಿದೆ. ಆ ರಾಜಕೀಯ ಕಾರಣಗಳು ಏನಾದರೂ ಇದ್ಕೊಂಡು ಏನಾದರೂ ಹಾಳಾಗೋಗಲಿ, ಒಂದು ವಿಜಯನಗರ ಜಿಲ್ಲೆ ಅಂತನಾದರೂ ಇವಾಗ ಒಂದು ನಾಮಕರಣ ಮಾಡಿ ಆ ವಿಜಯನಗರದ ಹೆಸರಲ್ಲಿ ಒಂದು ಜಿಲ್ಲೆ ಆದರೂ ಮಾಡಿದ್ದಾರೆ. ಇನ್ನು ಮುಂದೇನಾದರೂ ಆ ಜಿಲ್ಲೆಗೆ ಅಭಿವೃದ್ಧಿ ಆಗಲಿ, ಸಾಕಷ್ಟು ಜನ ಪ್ರವಾಸಿಗರು ಹೋಗಲಿ ಅಂತಲೇ ನಾವು ಆಶಿಸೋಣ. ವೀಕ್ಷಕರೇ, ವಿಜಯನಗರದ ಪತನದ ನಂತರ, ಹಂಪಿ ಸುಟ್ಟಾಕಿದ ನಂತರನೂ ಕೂಡ ಈ ಶಾಹಿ ಸುಲ್ತಾನರು ಸುಮ್ಮನೆ ಆಗಲಿಲ್ಲ. ವಿಜಯನಗರದ ಅರಸರುಗಳು ಪೆನುಗೊಂಡಕ್ಕೆ ತಮ್ಮ ಆಳ್ವಿಕೆನ ಚೇಂಜ್ ಮಾಡ್ತಾರೆ. ಪೆನುಗೊಂಡದಲ್ಲಿ ಅವ್ರದ್ದು ಕೋಟೆ ಇತ್ತು, ಪೆನುಗೊಂಡದಿಂದ ಮತ್ತೆ ಆಳ್ವಿಕೆನ ಶುರು ಮಾಡ್ತಾರೆ. ಮತ್ತು ಆ ಪೆನುಗೊಂಡದಲ್ಲೂ ಕೂಡ ಇವರುಗಳು ಈ ಶಾಹಿ ಸುಲ್ತಾನರು ಬಿಡೋದಿಲ್ಲ ವಿಜಯನಗರದ ಅರಸರುಗಳನ್ನ. ಅಲ್ಲಿ ಕೂಡ ದಾಳಿಗಳು ಮಾಡ್ತಾರೆ, ಅವ್ರನ್ನ ಎದುರಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿಂದ ಚಂದ್ರಗಿರಿಗೆ ಮತ್ತೆ ಬದಲಾವಣೆ ಆಗುತ್ತೆ. ಹೌದು, ಚಂದ್ರಗಿರಿ ನಿಮಗೆಲ್ಲ ಗೊತ್ತಿರ್ಬೋದು, ತಿರುಪತಿ ಹತ್ರ ಇದೆ ಚಂದ್ರಗಿರಿ ಕೋಟೆ. ನೀವೆಲ್ಲ ನೋಡಿರ್ತೀರಿ ಸಾಮಾನ್ಯವಾಗಿ, ತಿರುಪತಿ ಆ ಕಾಳಹಸ್ತಿಗೆ ಹೋಗಿರೋರೆಲ್ಲ ನೀವು ನೋಡಿರ್ತೀರಿ ನೀವು. ಅಲ್ಲಿಗೆ ತಮ್ಮ ಅಧಿಕಾರ, ತಮ್ಮ ರಾಜಧಾನಿನ ಬದಲಾವಣೆ ಮಾಡ್ತಾರೆ. ಅಲ್ಲೂ ಕೂಡ ಅವರು ತುಂಬ ದಿವಸ ಇರೋದಿಲ್ಲ. ಎಲ್ಲಿ ಆನೆಗುಂದಿಯಿಂದ ಶುರುವಾದ ವಿಜಯನಗರದ ಸಂಸ್ಥಾನ ಒಂದು ಸಣ್ಣದಾಗಿ ಹರಿಹರ ಬುಕ್ಕರು ಆನೆಗುಂದಿನಲ್ಲಿ ಶುರು ಮಾಡಿ ಅದನ್ನು ಹಂಪಿಗೆ ತಂದರು. ಒಟ್ಟಾರೆ ಈ ವಿಜಯನಗರದ ಸಂಸ್ಥಾನ ಚಂದ್ರಗಿರಿಯಲ್ಲಿ ಅಂತ್ಯ ಆಯಿತು. ಹೌದು, ಇವತ್ತು ಕೂಡ ಚಂದ್ರಗಿರಿ ಕೋಟೆ ಇದೆ, ಹಾಗೆ ಪೆನುಗೊಂಡ ಕೋಟೆ ಇದೆ. ನೀವು ಪೆನುಗೊಂಡದಲ್ಲಂತೂ ಕೃಷ್ಣದೇವರಾಯರ ಒಂದು ಹೆಚ್ಚು ಕಮ್ಮಿ ಒಂದು 100-120 ಅಡಿ ಸ್ಟ್ಯಾಚ್ಯೂನೇ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಬೆಂಗಳೂರು ಟು ಹೈದರಾಬಾದ್ ಹೋಗಿ ಹೈವೇಲ್ಲೇ ಕಾಣುತ್ತೆ. ಯಾರಾದರೂ ಆ ಕಡೆ ಹೋಗೋರಿದ್ರೆ ಒಂಚೂರು ಗಮನಿಸ್ಕೊಳ್ಳಿ, ಹೈವೇನಲ್ಲೇ ಇಟ್ಟಿದ್ದಾರೆ. ಹೌದು ನೋಡಿ, ಎಂಥ ನಮ್ಮದು ದುರ್ದೈವದ ಪರಿಸ್ಥಿತಿ ಅಂದರೆ, ಒಬ್ಬ ಬ್ರಿಟಿಷ್ ಅಧಿಕಾರಿ ಅದನ್ನು ಹುಡುಕಿ ಕೊಡೋವರೆಗೂ
ಇಷ್ಟು ಸಂಪದ್ಭರಿತವಾಗಿದ್ದ ಒಂದು ವಿಜಯನಗರ ಸಾಮ್ರಾಜ್ಯನ ನಮಗೆ ಸಿಕ್ಕಲೇ ಇರಲಿಲ್ಲ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಇತಿಹಾಸದ ಪ್ರಜ್ಞೆ ಇಲ್ಲಿ ಅರ್ಥ ಆಗುತ್ತೆ. ನನ್ನೊಂದು ಮನವಿ ವೀಕ್ಷಕರಲ್ಲಿ, ಇನ್ನು ಮುಂದೆ ಆದರೂ ದಯವಿಟ್ಟು ಇತಿಹಾಸನ ತಿಳ್ಕೊಳ್ಳೋಣ, ಇತಿಹಾಸದ ಬಗ್ಗೆ ಒಂದಷ್ಟು ಗಮನ ಹರಿಸೋಣ. ಏನು ಈ ದೇಶದ ಮೇಲೆ ಆಕ್ರಮಣಗಳಾದವು, ವಿದೇಶಿ ದಾಳಿಕೋರರು ಆಕ್ರಮಣಗಳು ಮಾಡಿ ಎಷ್ಟೆಲ್ಲ ಇಲ್ಲಿ ಲೂಟಿ ಮಾಡಿದ್ರು, ಇಲ್ಲಿನ ನಮ್ಮ ಕಲೆ ಸಂಸ್ಕೃತಿ ನಮ್ಮ ದೇವಾಲಯಗಳು ಎಷ್ಟೆಲ್ಲ ಇಲ್ಲಿ ಹಾನಿ ಮಾಡಿದ್ದಾರೆ, ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತಿದೆ. ಯಾಕೆಂದರೆ ಇವತ್ತೂ ಕೂಡ ದೇಶದಲ್ಲಿ ಧರ್ಮ ಒಡೆಯೋ ಕೆಲಸ ನಡೀತಾನೇ ಇದೆ, ದೇಶ ಒಡೆಯೋ ಕೆಲಸ ನಡೀತಿದೆ. ನಾವು ಮತ್ತೇನೂ ಕೂಡ ಈ ದೇಶ ಗುಲಾಮಗಿರಿಗೆ ಹೋಗಬಾರ್ದು, ಇನ್ನೊಬ್ಬರ ತೆಕ್ಕೆಗೆ ಹೋಗಬಾರ್ದು. ಇದು ನಮ್ಮ ಕೈನಲ್ಲಿ ಇರಬೇಕು ಅಂದರೆ ನಾವು ಖಂಡಿತನೂ ಕೂಡ ಇತಿಹಾಸನ ತಿಳ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ನಾವೆಲ್ಲರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಒಳ್ಳೆಯ ಇತಿಹಾಸನ ತಿಳ್ಕೊಳ್ಳೋಣ. ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ, ಈ ನಾಡಿಗೋಸ್ಕರ ಸಾಕಷ್ಟು ಜನರ ಬಲಿದಾನ ಆಗಿದೆ. ಹೌದು ವೀಕ್ಷಕರೇ, ಸಾಕಷ್ಟು ರಾಜ ಕುಟುಂಬಗಳು ಬಲಿದಾನವಾಗಿ ವೀರಮರಣಗಳನ್ನ ಹಪ್ಪಿದ್ದಾರೆ. ಅಂಥವ್ರನ್ನೆಲ್ಲ ಸ್ಮರಿಸೋಣ ನಾವು. ಹೌದು, ಈ ನಾಡಿಗೋಸ್ಕರ ರಕ್ತ ಕೊಟ್ಟವ್ರನ್ನ, ಈ ಧರ್ಮಕ್ಕೋಸ್ಕರ ರಕ್ತ ಕೊಟ್ಟವ್ರನ್ನ ನಾವು ಅರಿತುಕೊಂಡಿಲ್ಲ ಅಂದರೆ, ನಾವು ನೆನೆದಿಲ್ಲ ಅಂದರೆ ನಾವು ಈ ಮಣ್ಣಲ್ಲಿ ಹುಟ್ಟಿ ಏನೂ ಉಪಯೋಗ ಇಲ್ಲ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.